ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥನಾಥನಾಥಾಯ ಸೀತಾಯತ್ಪತಿಯೇ ನಮಃ. ದಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಚಂದ್ರ ಪ್ರಚೋದಯಾತ್. ಇಂದು ನಮಗೆ ಒಂದು ಒಳ್ಳೆಯ ಸುವರ್ಣ ದಿನ, ಸುವರ್ಣ ಅಕ್ಷರಗಳಲ್ಲಿ ಕೆತ್ತುವಂತಹ ದಿನ, ಜೀವನ ಪರ್ಯಂತವಾಗಿ ನಾವು ನೆನಪಿನಲ್ಲಿಟ್ಕೊಳ್ಳುವಂತಹ ದಿನ ಯಾವುದು ಅಂತ ಅಂದರೆ ಜನವರಿಯ 22ನೇ ತಾರೀಕು ಸೋಮವಾರದ ದಿನ. ಈ ದಿನ ಮೃಗಶಿರ ನಕ್ಷತ್ರ, ಅದರಲ್ಲೂ ಸಹ ದ್ವಾದಶಿ ತಿಥಿ, ತುಂಬ ಬ್ರಹ್ಮಯೋಗ ಇರುವಂಥದ್ದು. ಅಮೃತ ಗಳಿಗೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಆಗ್ತಾಯಿದೆ. ಅಭಿಜಿನ್ ಲಗ್ನ ಮಧ್ಯಾಹ್ನದಲ್ಲಿ ತುಂಬ ಪ್ರಶಸ್ತವಾಗಿರುವಂತಹ ದಿನ, ಬಹಳ ಸಂಭ್ರಮ ಪಡುವಂತಹ ದಿನ. ಆದ್ದರಿಂದ ಈ ದಿನವೆಲ್ಲರೂ ಸಹ ನಾವು ದೇವತಾ ಆರಾಧನೆಯಲ್ಲಿಯೇ ನಾವು ಕಾಲ ಕಳೆಯುವಂತಹ ದಿನವಾಗಲಿ. ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ಎಲ್ಲಿರ್ತೀವಿ ಅಲ್ಲೇ ರಾಮರ ಸ್ಮರಣೆಯನ್ನು ಮಾಡ್ಕೊಳ್ತಾ ಈ ದಿನದ ಆ ಕೈಂಕರ್ಯಕ್ಕೆ ನಮ್ಮದಾದಂತಹ ಒಂದು ನಮನ ಖಂಡಿತವಾಗಿರಲಿ. ಮನೆಗಳಲ್ಲಿ ದೀಪವನ್ನು ಹಚ್ಚಿ ಎಲ್ಲರೂ ಸಹ ರಾಮರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ. ಶ್ರೀರಾಮಚಂದ್ರ ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ಸಂರಕ್ಷಣೆ ಮಾಡುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದನ್ನು ಸೋಮವಾರ ವಿಶೇಷವಾದಂತಹ ದಿನ. ಎಲ್ಲ ರಾಶಿಯವರಿಗೂ ಸಹ ಈ ದಿನ ತುಂಬ ಶುಭವಾಗಿರುವಂತಹ, ಎಲ್ಲ ವ್ಯಕ್ತಿಗಳು ಸಂಭ್ರಮ ಪಡುವಂತಹ ದಿನವೇ ಆಗಿರುತ್ತೆ. ಇದು ನೋಡಿ, ಮೇಷರಾಶಿಯವರಿಗೆ ಅತ್ಯಂತ ಉಲ್ಲಾಸ, ಏನೋ ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾಧಾನಕರವಾದಂತಹ ವಾತಾವರಣ. ಜೊತೆಯಲ್ಲಿ ಕೆಲಸ ಮಾಡುವಂತಹ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆ ಪ್ರಶಂಸೆ ಮಾತುಗಳು, ಹೊಗಳಿಕೆ ಮಾತುಗಳು, ತುಂಬ ಅನುಕೂಲತೆ ನೋಡುವಂಥದ್ದು. ಮತ್ತು ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ಹಣಕಾಸಿನ ಸಣ್ಣ ಪುಟ್ಟ ವೆಚ್ಚಗಳು ಆಗುತ್ತೆ. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು. ವೃಷಭ ರಾಶಿಯವರಿಗೆ ರುಚಿಕರವಾದಂತಹ ಭೋಜನ ಜೊತೆಯಲ್ಲಿ ಸಿಹಿಯಾದಂಥ ಸುದ್ದಿಗಳು ಬರುತ್ತೆ. ನಿಮ್ಮ ಮನಸ್ಸು ಬಹಳ ಆಹ್ಲಾದಕರವಾಗಿರುತ್ತೆ. ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ದಿನವಾಗಿರುತ್ತೆ. ಮತ್ತು ನಿಮ್ಮನ್ನು ತುಂಬ ವಿಶೇಷ ವ್ಯಕ್ತಿಗಳು ಭೇಟಿಯಾಗ್ತಾರೆ. ರುಚಿಕರವಾದಂಥ ಭೋಜನವೂ ಸವಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗಂತೂ ಬುದ್ಧಿ ತುಂಬ ಚಾತುರ್ಯತೆಯಿಂದ ಇರುತ್ತೆ. ಆಲೋಚನೆ ಮಾಡುವಂಥ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ದೇವತಾ ಕೈಂಕರ್ಯಗಳೆಲ್ಲ ಮನಸ್ಸನ್ನು ಮಾಡ್ತೀರಿ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ ಮತ್ತು ವಿಶೇಷ ವ್ಯಕ್ತಿಗಳು ಭೇಟಿಯಾಗ್ತಾರೆ. ಜೊತೆಯಲ್ಲಿ ಸಂಭ್ರಮ ಸಂತಸವನ್ನು ಪಡುವಂತಹ ದಿನ ನಿಮ್ಮದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಇದೆ. ಕೋಪವೆಲ್ಲವೂ ಶಮನವಾಗುತ್ತೆ. ಜೊತೆಯಲ್ಲಿ ಸಂಭ್ರಮ ಸಂತಸದಲ್ಲಿ ಕಾಲ ಕಳೀತೀರಿ. ರಾಯರ ಪ್ರಾರ್ಥನೆ ಮಾಡ್ಕೊಳ್ತೀರಿ. ಜೊತೆಯಲ್ಲಿ ರಾಮರ ಪ್ರಾರ್ಥನೆ ಜೊತೆಯಲ್ಲಿ ಮಾಡ್ಕೊಳ್ತಾ ಈ ದಿನ ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು ದಿನ ನಿಮ್ಮದಾಗಿರುತ್ತೆ. ಸಿಂಹರಾಶಿಯವರಿಗೆ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು, ಪ್ರಶಂಸೆ ಮಾತುಗಳು ಸಿಗುವಂಥದ್ದು. ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು. ಏನೇನು ಮಾಡಬೇಕು ಅಂದರೂ ಸಹ ಬಹಳ ಆಲೋಚನೆಗಳನ್ನು ಮಾಡಿ ವ್ಯವಹಾರವನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ. ತುಂಬ ಅನುಕೂಲವಾಗುತ್ತೆ. ಹಣಕಾಸಿನ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಇದೆ. ಕುಟುಂಬ ಸಮೇತರಾಗಿ ಪ್ರಯಾಣಕ್ಕೆ ಮನಸ್ಸನ್ನು ಮಾಡ್ತಿರ್ತೀರಿ. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ತುಂಬ ಅನುಕೂಲತೆಗಳು ನೋಡುವಂಥದ್ದು. ತುಂಬ ಆರೋಗ್ಯದಲ್ಲಿ ಚೇತರಿಕೆ ಅಂತ ತುಂಬ ಅನುಕೂಲವಾಗಿ ನಿಮ್ಮನ್ನು ನಡ್ಕೊಂಡು ಹೋಗುತ್ತೆ. ಅನಂತರದಲ್ಲಿ ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ದಾಯಾದಿಯಲ್ಲಿ ಪ್ರೀತಿ ವಾತ್ಸಲ್ಯ ಇದೆ. ತಂದೆಯಿಂದ ಉಡುಗೊರೆ ಇದೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ. ಮನಸ್ಸು ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ದಿನ ನಿಮ್ಮದಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬ ಜೊತೆಯಲ್ಲಿ ಕಾಲ ಕಳೀತೀರಿ. ಸ್ನೇಹಿತರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಬೆಳೆಸ್ಕೊಳ್ತೀರಿ. ಸ್ನೇಹಿತರೊಂದಿಗೆ ವಿಶೇಷವಾದಂಥ ವಿಚಾರಗಳನ್ನು ವಿನಿಮಯವನ್ನು ಮಾಡ್ಕೊಳ್ತೀರಿ. ಆ ವಿನಿಮಯದಲ್ಲಿ ಒಂದಲ್ಲ ಒಂದು ವಿಚಾರಧಾರೆಗಳು ನಿಮಗೆ ಭಾಳ ಸಂತಸ ಸಂಭ್ರಮ ತಂದುಕೊಡುತ್ತೆ. ಅಧಿಕಾರಿಗಳಿಂದ ಹೊಗಳಿಕೆ ಮಾತು ಸಿಗುತ್ತೆ. ರುಚಿಕರವಾದಂತಹ ಭೋಜನ ಸಿಗುತ್ತೆ. ತೃಪ್ತಿಕರವಾದಂತಹ ವಾತಾವರಣ ನಿಮ್ಮದಾಗುತ್ತೆ. ಧನುಸು ರಾಶಿಯವರಿಗೆ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಕುಟುಂಬ ಸೌಖ್ಯ, ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥದ್ದು ಎಲ್ಲವೂ ಸಹ ಇರುತ್ತೆ. ಮಕರ ರಾಶಿಯವರಿಗೆ ತಂದೆ ತಾಯಿಯಿಂದ ಉಡುಗೊರೆ, ಹೆಂಡತಿಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು, ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ, ದೇವಸ್ಥಾನಗಳಿಗೆ ಮನಸ್ಸನ್ನು ಮಾಡುವಂಥದ್ದು ಮತ್ತು ಹೊರಗಡೆ ಪ್ರಯಾಣದ ಸುಯೋಗಗಳು ನಿಮ್ಮದು ಸಿಗುತ್ತೆ. ಜೊತೆಯಲ್ಲಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಕುಂಭರಾಶಿಯವರಿಗೆ ತಂದೆಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ, ಜೊತೆಯಲ್ಲಿ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ ಎಲ್ಲ ಸಿಗುವಂಥದ್ದು ವಾತಾವರಣ ಕುಂಭರಾಶಿಗಿರುತ್ತೆ. ಮೀನರಾಶಿಯವರಿಗೆ
ಇದ್ದಂಥ ಆಯಾಸವೆಲ್ಲವೂ ಶಮನವಾಗುತ್ತೆ, ಉತ್ಸಾಹದಲ್ಲಿರ್ತೀರಿ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಹೊರಗಡೆ ಹೋಗುವಂತಹ ಸುಯೋಗ ನಿಮ್ಮದಾಗುತ್ತೆ, ನಿಮ್ಮ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ, ತಂದೆ ತಾಯಿಗಳಿಗೆ ನಮನವನ್ನು ಮಾಡ್ತೀರಿ, ತಂದೆ ತಾಯಿ ಸ್ಮರಣೆಯನ್ನು ಮಾಡ್ತೀರಿ, ಮತ್ತು ಜೊತೆಯಲ್ಲಿ ನಿಮಗೆ ಈ ದಿನ ಉತ್ತಮವಾದಂತಹ ದಿನ, ನೋವುಗಳನ್ನೆಲ್ಲವೂ ಸಹ ಮರೆಯುವಂತಹ ದಿನ, ಮತ್ತು ಸ್ನೇಹಿತರೊಂದಿಗೆ ಕಾಲ ಕಳೆಯುವಂತಹ ದಿನ ಮೀನರಾಶಿಯವರಿಗೆ ಆಗಿರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ದಿನ, ಉತ್ತಮವಾದಂತಹ ಅಮೃತ ಗಳಿಗೆಯ ದಿನ ಈ ದಿನ. ನಾವೆಲ್ಲರೂ ಸಹ ರಾಮರ ಪ್ರಾರ್ಥನೆ ಮಾಡ್ಕೊಳ್ತಾ ರಾಮರ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗೋಣ. ಎಲ್ಲರೂ ಸಹ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚಿ ಆ ರಾಯರ ಸ್ಮರಣೆಯನ್ನು ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥನಾಥಾಯ ಸೀತಾಯುತ್ಪತಿಯೇ ನಮ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು.